ಇಕ್ಬಾಲ್ ಹುಸೇನ್ ಅವರು ಬಹಳ ಎಮೋಷನಲ್ ಮ್ಯಾನ್. ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಂಥರ ಇಂಡಸ್ಟ್ರಿ ಇದ್ದಂಗೆ, ಲೀಡರ್ಶಿಪ್ ಡೆವಲಪ್ ಮಾಡೋ ಇಂಡಸ್ಟ್ರಿ. ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆಗ್ಲಿ ಅನ್ನೋದು ಒಂದು ಆಸೆ. ನಿಮ್ಗೆ ಕೂಡ ಆಸೆ ಇದೆ ಅನ್ನೋ 100% ನನಗೂ ಆಸೆ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಂದು ಎನರ್ಜಿ, ಒಂದು ರಾಕ್ ತರ ನಿಂತ್ಕೋತಾರೆ ಅನ್ನೋ ಒಂದು ದೊಡ್ಡ ಬ್ರ್ಯಾಂಡ್. ಸರ್, ಈಗ ಹೇಮಾವತಿ ವಿಚಾರವನ್ನ ಬಿಟ್ಟು ಮಾತನಾಡುವಂತಹ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದ್ವು. ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾರೆ, ಇಲ್ಲಿನ ಏನು ಅಸಮಾಧಾನಿತರನ್ನ ಮಾತಾಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಎಲ್ಲ ಒಂದ್ ಕಡೆ ನಿಮ್ಮ ಆಪ್ತರು ಕೂಡ, ಜೊತೆಗೆ ಡಿ ಕೆ ಶಿ ಅವರ ಆಪ್ತ ವಲಯದಲ್ಲಿ ಗುರ್ಸ್ಕೊಂಡವರು ಒಂದು ಮಾತನ್ನ ಹೇಳ್ತಾರೆ, ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಡುವಂತ ಕೆಲಸವನ್ನ ಕೂಡ ಪಕ್ಷದಿಂದ ಮಾಡಲಾಗಿದೆ. ಏನ್ ಹೇಳ್ತೀರಾ ಸರ್ ಇದ್ರ? ಇಕ್ಬಾಲ್ ಹುಸೇನ್ ಅವರು ಬಹಳ ಎಮೋಷನಲ್ ಮ್ಯಾನ್. ಅವ್ರು ಯಾವ್ದನ್ನ ಹಚ್ಕೊಂಡ್ರೆ ಅದಕ್ಕೆ ಬಹಳಷ್ಟು ಭಾವುಕರಾಗ್ತಾರೆ. ಅವರು ಚಿಕ್ಕದ್ರಿಂದನೂ ಡಿ ಕೆ ಶಿವಕುಮಾರ್ ಸಾಹೇಬ್ರವ್ರನ್ನ ನೋಡ್ಕೊಂಡ್ ಬಂದಿದ್ದಾರೆ, ಅವರ ಗಡಿಲಿ ಬೆಳೆದಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಂಥರ ಇಂಡಸ್ಟ್ರಿ ಇದ್ದಂಗೆ, ಲೀಡರ್ಶಿಪ್ ಡೆವಲಪ್ ಮಾಡೋ ಇಂಡಸ್ಟ್ರಿ. ನಮ್ಮಂತ ಒಂದು ಕಾರ್ಯಕರ್ತರುಗಳನ್ನ ಒಂದು ಅವಕಾಶವನ್ನು ಕೊಟ್ಟು, ಇವತ್ತು ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ಸೊ ಹಾಗಾಗಿ ಸರ್ವೇ ಸಾಮಾನ್ಯ ಇಕ್ಬಾಲ್ ಅವರು ಆಸೆ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆಗಲಿ ಅನ್ನೋದು ಒಂದು ಆಸೆ. ಆದ್ರೆ ಅವರು ಪ್ರೆಸ್ ಅಲ್ಲಿ, ಮೀಡಿಯಾದಲ್ಲಿ ಹೇಳ್ಬಾರ್ದಾಯ್ತು. ಎಮೋಷನಲ್ ಆಗಿ ಫ್ಲೋ ಆಫ್ ದಿ ಟಾಕ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಇನ್ನೇನು ಹೇಳಬಲ್ಲೆ ಸರ್? ಈಗ ನೀವು ಕೂಡ ಡಿ ಕೆ ಶಿ ಅವರ ಆಪ್ತರು, ಜೊತೆಗೆ ಅವರ ಸಂಬಂಧಿಕರು ಕೂಡ, ನಿಮ್ಗೆ ಕೂಡ ಆಸೆ ಇದೆ ಅನ್ನೋ 100% ನನಗೂ ಆಸೆ ಇದೆ. ಅವರು ಶ್ರಮ ಹಾಕಿದ್ದಾರೆ, ಅವತ್ತು 40 ವರ್ಷದಿಂದ ಪಾರ್ಟಿನ ಉಳಿಸಿದ್ದಾರೆ, ಪ್ರತಿಯೊಂದು ವಿಚಾರಕ್ಕೆ ಹೋರಾಟ ಮಾಡಿದ್ದಾರೆ. ಡೆಲ್ಲಿಯಿಂದ ಏನೇ ಕೆಲಸ ಕೊಟ್ರು ಟ್ರಬಲ್ ಶೂಟರ್ ಹಾಕಿ ಕೆಲಸ ಮಾಡಿದ್ದಾರೆ. ಗುಡ್ ಆರ್ಗನೈಸರ್, ಗುಡ್ ಓರೇಟರ್, ಗುಡ್ ಲೀಡರ್, ಗುಡ್ ಇಂಡಸ್ಟ್ರಿ. ಒಂದು ಪಾರ್ಟಿನ ಕಟ್ಟಕ್ಕೆ ಒಂದು ಇಂಡಸ್ಟ್ರಿ ತರ ಲೀಡರ್ಶಿಪ್ ನ ಚಿಕ್ಕ ಮಕ್ಕಳುಗಳಿಂದ ಹಿಡಿದು ದೊಡ್ಡವ್ರ ತನಕ, ಯೂತ್ ಕಾಂಗ್ರೆಸ್ ಇಂದ ಹಿಡಿದು ವುಮೆನ್ ಕಾಂಗ್ರೆಸ್ ಇಂದ ಹಿಡಿದು ಸೀನಿಯರ್ ಕಾಂಗ್ರೆಸ್ ವರೆಗೂ ಪಡೆ ಕಟ್ಟಿದ್ದಾರೆ. ಇವತ್ತೇನಾದ್ರೂ ಸೌತ್ ಇಂಡಿಯಾದಲ್ಲಿ ಕೇರಳದಿಂದ ಹಿಡಿದು, ಆಂಧ್ರ ಪ್ರದೇಶದಿಂದ ಹಿಡಿದು, ತೆಲಂಗಾಣದಿಂದ ಹಿಡಿದು, ನಾರ್ತ್ ಇಂಡಿಯಾದಲ್ಲೂ ಬಹಳಷ್ಟು ಕಡೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಂದು ಎನರ್ಜಿ, ಒಂದು ರಾಕ್ ತರ ನಿಂತ್ಕೋತಾರೆ ಅನ್ನೋ ಒಂದು ದೊಡ್ಡ ಬ್ರ್ಯಾಂಡ್. ಸೊ ಹಾಗಾಗಿ ನಾನು ಸಂಬಂಧಿಕನಾಗಿ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತನಾಗಿ ಹೇಳ್ತೇನೆ, ನಮ್ಗೆ ಅಂತ ಎನರ್ಜೆಟಿಕ್ ಅಂತ ಲೀಡರ್ಗಳು ನಮ್ಗೆ ಬೇಕು ಅಂತ ಕೇಳ್ಕೊತೀವಿ. ಸೊ ಹಾಗಾಗಿ ಆಸೆ ಪಡೋದು ಸಹಜ ಅದು.